ಶಾಸಕರು, ಮಾಜಿ ಗೃಹ ಮಂತ್ರಿಗಳು ಅವರಿದ್ದಾಗ ಹೇಗೆ ಸಚಿವರಾಗಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದನ್ನ ಬರೇ ಅಪ್ಪೂರವರ ದೈವಾಧೀನರಾದ್ರ ಆ ಸಮಯವನ್ನ ನಾವು ನೋಡ್ಬೋದು. ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರು ಅವತ್ತು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಆದ್ರೆ ಮೊನ್ನೆ RCB ವಿಜಯೋತ್ಸವದ ಸಂದರ್ಭದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು? ಮಧು ಬಂಗಾರಪ್ಪನವರೇ, ಕೇಳ್ಬೇಕಲ್ವಾ ನಾನು? ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತೀರಾ. ಮೆಕ್ಕೆಜೋಳ ಖರೀದಿ ಯಾವಾಗ ಪ್ರಾರಂಭ ಮಾಡಿದ ತಾವು? ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಏನು B.V. ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ಶುರು ಆಯಿತು. ಆವಾಗ ನೀವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ವೇದಿಕೆ ಸಿಕ್ಕಿದ್ರೆ ಸಾಕು GST ಬಗ್ಗೆ ಮಾತಾಡ್ತೀರಾ. GST ಬಗ್ಗೆ ತಮ್ಮ ಹತ್ರ ಏನು ಅಧ್ಯಯನ ಇಲ್ಲ ಅಥವಾ ವಿಚಾರಗಳಿಲ್ಲ ಅಂದ್ರೆ ದಯವಿಟ್ಟು ಕೃಷ್ಣ ಬೈರೇಗೌಡರ ಹತ್ರ ಕೇಳ್ಕೊಳ್ಳಿ, ಟ್ಯೂಷನ್ ತೆಗೆದುಕೊಳ್ಳಿ. ಅವ್ರು ಕೌನ್ಸಿಲ್ ಮೀಟಿಂಗ್ಗೆ ಹೋಗ್ತಾರೆ, ಕೇಳ್ಕೊಳ್ಳಿ ಒಂದ್ ಸ್ವಲ್ಪ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಳ್ತಿರ್ಲಿಲ್ಲ, ಅದೇ ರೀತಿ ಶಿವಮೊಗ್ಗದ ತೆರಿಗೆ ಶಿವಮೊಗ್ಗ ಹಕ್ಕು ಅಂತ ನಾನು ಕೇಳ್ಬೋದಾ? 2024-25 ಏನು ಅನುದಾನವನ್ನ ಶಿವಮೊಗ್ಗಕ್ಕೆ ತಂದ್ರಿ ನಾನು ಕೇಳ್ಬೋದಾ? ಈಗ 25-26 ಏನ್ ತಂದ್ರೆ ಕೇಳ್ಬೋದಲ್ವಾ? ಚಂದ್ರಗುತ್ತಿಯ ದೇವಸ್ಥಾನದ ಜೀರ್ಣೋದ್ಧಾರ ಬಿಟ್ರು ಮತ್ತೇನು ಇಲ್ಲ. 24-25 ಶೂನ್ಯ. ನಾನು ಕೇಳ್ತೀನಿ ಈಗ ಶಿವಮೊಗ್ಗದ ತೆರಿಗೆ ಶಿವಮೊಗ್ಗದ ಹಕ್ಕು ಉತ್ತರ ಕೊಡಿ ಈಗ. ಅದಕ್ಕೆ ಹೇಳೋದು, ಶಿಕ್ಷಣ ಇಲ್ಲದ ಶಿಕ್ಷಣ ಸಚಿವರನ್ನ ನಾವು ಪಡೆದಿದ್ದೀವಿ. ಆರ್ಗ ಜ್ಞಾನೇಂದ್ರ ಅವರು 420 ಗ್ಯಾರಂಟಿಗಳು ಅಂತ ಹೇಳಿದ್ರು. ಏನ್ ತಪ್ಪೇನಿದೆ ಇದರಲ್ಲಿ? 420 ಅಂದ್ರೆ ಏನು? IPCಯಲ್ಲಿ ಏನಾದ್ರೂ ವ್ಯಾಖ್ಯಾನ ಮಾಡೋದಾದ್ರೆ ಅದಕ್ಕೆ ಮೋಸ, ವಂಚನೆ ಈ ಅರ್ಥ ಅದಕ್ಕೆ ಬರುತ್ತೆ. ನಿಜ ಅಲ್ವಾ? ಗೃಹಲಕ್ಷ್ಮಿ ಎಲ್ರಿಗೂ ಅಂತ ಹೇಳಿ ಯಾರಿಗೆ ಕೊಡ್ತಾ ಇದ್ರಿ? ಈಗ ಮನೆಗೆ ಒಬ್ರಿಗೆ ಅಂತ ಕೊಡ್ತಾ ಇದ್ದೀರಲ್ವಾ? ಇದು ಮೋಸ ಅಲ್ವಾ? ಗೃಹ ಜ್ಯೋತಿ ಮನೆಗಳಿಗೆ ಫ್ರೀ ಕೊಟ್ಟು ಕಮರ್ಷಿಯಲಿಗೆ ಡಬಲ್ ಟ್ರಿಪಲ್ ಮಾಡಿದ್ರಲ್ಲ, ಇದು ಮೋಸ ಅಲ್ವಾ? ಹೇಳ್ಬೇಕಾಯ್ತು ಮುಂಚೆನೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಟು ಗಂಡಸರಿಗೆ 1:3 ಮಾಡಿದ್ರಲ್ವಾ, ಇದು ಮೋಸ ಅಲ್ವಾ? ಅನ್ನಭಾಗ್ಯ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತ ಅನ್ನಭಾಗ್ಯದಲ್ಲಿ ನಮ್ದು ಪಾಲು ಅಂತ ತಾವು ಹೇಳಿದ್ದು ಮೋಸ ಅಲ್ವಾ? ಇವನಿದು ಎಷ್ಟು ಜನ ಕೊಟ್ಟಿದ್ರಿ ಹೇಳಿ? ಇದ್ರ ಜೊತೆಯಲ್ಲಿ ನಮ್ಮ ತೆರಿಗೆ ಹಣವನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೊಡ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ತಮಗೆ? ಜಿಲ್ಲಾ ಅಧ್ಯಕ್ಷರಿಗೆ 40,000 ಸಂಬಳ, ಅದರಲ್ಲಿ ಇರುವಂತ ಸದಸ್ಯರಿಗೆ ಸ್ವಲ್ಪ ಸಂಬಳ, ತಾಲೂಕು ಅಧ್ಯಕ್ಷರಿಗೆ 25,000 ಸಂಬಳ. ನಮ್ಮ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ ಈಗ? ತಮ್ಮ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ನಮ್ಮ ತೆರಿಗೆ ಹಣವನ್ನ ಉಪಯೋಗಿಸ್ಕೊಳ್ತಾ ಇದ್ದೀರಲ್ವಾ? ಏನು ಅನ್ಸೋದಿಲ್ವಾ ತಮಗೆ? ಇದಕ್ಕೆ ಉತ್ತರ ಕೊಡಿ ಫಸ್ಟ್. ಇದಕ್ಕೆ ಹೇಳಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ 420 ಗ್ಯಾರಂಟಿಗಳು ಅಂತ. ಇದಕ್ಕೆ ನಿಮಗೆ ಉರಿ ಬೀಳುತ್ತೆ. ಅದಕ್ಕೆ ಹಿರಿಯರಿಗೆ 420 ಅಂತ ಹೇಳ್ತೀರಾ? ತಮಗೆ ಅದು ಪದ ಉಪಯೋಗಿಸಲ್ಲ ನಾನು. 2023 ಡಿಸೆಂಬರ್ ನ್ಯಾಯಾಲಯ ಏನ್ ತೀರ್ಪು ಕೊಡ್ತು ಮತ್ತೆ ನೆನ್ಪು ಮಾಡ್ಲಾ? ಅವತ್ತು ನಮ್ಮ ಕಾರ್ಯಕರ್ತರು ಬಂದು ಹೇಳಿದ್ರು ತಮ್ಮೇಲೆ ಈ ರೀತಿ ಶಿಕ್ಷೆ ಪ್ರಕಟ ಆಗಿದೆ, ಒಂದು ಪ್ರತಿಭಟನೆ ಮಾಡೋಣ ಅಂತ. ಅವತ್ತು ನಾನು ನಗರಾಧ್ಯಕ್ಷನಾಗಿ ಇದ್ದೆ. ಅವತ್ತು ಹೇಳಿದೆ, ವೈಯಕ್ತಿಕ ಜೀವನಕ್ಕೆ ನಾವು ರಾಜಕೀಯ ತರೋದು ಒಳ್ಳೇದಲ್ಲ ಅಂತ. ಆದ್ರೆ ಇವತ್ತು ನಾನು ನೆನ್ಪು ಮಾಡ್ತೀನಿ, ನಿಮಗೆ ನೆನ್ಪು ಮಾಡ್ಬೇಕೀಗ. ಯಾಕೆ ಅಂದ್ರೆ ತಾವು ಎಲ್ಲ ರೇಖೆಯನ್ನ ದಾಟಿದ್ದೀರಾ. ಇವತ್ತು ನಾವು ಹೇಳಲೇಬೇಕಾಗತ್ತೆ. ಎಷ್ಟು ಸರಿ ನಿಮಗೆ ಹೇಳಿಲ್ಲ? ಏನಾದ್ರೂ ಕಿಂಚಿತ್ತು ಕಾಳಜಿ ತಮ್ಮ ಇಲಾಖೆ ಬಗ್ಗೆ ಇದ್ರೆ, ಏನು ಮಾಧ್ಯಮದಲ್ಲಿ ಇವತ್ತು ತೋರಿಸ್ತಾ ಇದ್ದಾರೆ 40 ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದೀರಾ ಅಂತ ಹೇಳಿ, ಮೂಲ ಸೌಲಭ್ಯ ಇಲ್ಲದೆ ಇರುವಂತಹ ಶಾಲೆಗಳು ಎಷ್ಟಿದೆ ಅಂತ ಹೇಳಿ, ಬಿಸಿ ಊಟ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ತಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ, ತಮ್ಮ ಇಲಾಖೆ ಬಗ್ಗೆ ತಾವುಗಳು ಹೇಳಿ. ಖುಷಿ ಪಡ್ತೀವಿ ನಾವು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಹಿರಿಯ ಕಾರ್ಯಕರ್ತರು ಅಥವಾ ಹಿರಿಯ ನಾಯಕರ ಬಗ್ಗೆ ಮಾತನಾಡಿದ್ರೆ
ನಮ್ಮ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಮಧು ಬಂಗಾರಪ್ಪನವರೇ. ಈ ರೀತಿಯ ಪ್ರಭುತ್ವ ಇಲ್ಲದೆ ಇರುವಂತಹ ಸಚಿವನಾಗಿ ತಾವು ಬಿಹೇವ್ ಮಾಡಬೇಡಿ. ತಮಗೂ ಒಳ್ಳೇದಲ್ಲ, ತಮ್ಮ ಸರ್ಕಾರಕ್ಕೂ ಒಳ್ಳೇದಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ.